ಶಾಶ್ವತ ಪರಿಹಾರಕ್ಕೆ ಆಗ್ರಹಿಸಿ ಬಾಗಲಕೋಟೆಯ ಇದ್ದಲಗಿಯ ಸಂತ್ರಸ್ತರು 10ನೇ ದಿನವೂ ಪ್ರತಿಭಟನೆ ಮುಂದುವರಿಸಿದ್ದಾರೆ. 2007ರಲ್ಲಿ ಕೃಷ್ಣಾ ಮತ್ತು ಮಲಪ್ರಭಾ ನದಿ ಹಿನ್ನೀರಿನ ಪ್ರವಾಹದಿಂದ ಮನೆ ಜಮೀನು ಕಳೆದುಕೊಂಡ ಸಂತ್ರಸ್ತರಿಗೆ ಸರ್ಕಾರದಿಂದ ಯಾವುದೇ ಪರಿಹಾರ ಸಿಕ್ಕಿರುವುದಿಲ್ಲ. ಖಾಸಗಿ ವ್ಯಕ್ತಿಯ ಜಾಗದಲ್ಲಿ ಸುಮಾರು 19 ವರ್ಷಗಳಿಂದ ತಾತ್ಕಾಲಿಕ ಶೆಡ್ ನಿರ್ಮಾಣ ಮಾಡಿಕೊಂಡು ಜೀವನ ನಡೆಸುತ್ತಿದ್ದು, ಇವರುಗಳ ಗೋಳು ಯಾರೂ ಕೇಳುತ್ತಿಲ್ಲ. ಅಲ್ಲದೆ ಅಲ್ಲಿನ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ. ಪುನರ್ವಸತಿ ಕೇಂದ್ರದಲ್ಲಿ ಮೂಲಭೂತ ಸೌಲಭ್ಯ ಕಲ್ಪಿಸಿ ಶಾಶ್ವತ ಪರಿಹಾರ ಒದಗಿಸಲು ಸಂತ್ರಸ್ತರು ಒತ್ತಾಯಿಸಿದ್ದಾರೆ. ಮತ್ತು ಮಂಜೂರು ಮಾಡಬೇಕು. ಮತ್ತು ನಿಮಗೆ ಹೊಸ ಪ್ಲಾಟ್ನಲ್ಲಿ ನಮಗೆ ಮೂಲಭೂತ ಸೌಕರ್ಯ ಇಲ್ಲ. ಈಗ ಹೋರಿ ಅಂತಾರೆ ಶಾಸಕರು, ನಿಮಗೆ ಶೆಡ್ ಕೊಟ್ಟಿವಿ, ಇದು ಪ್ಲಾಟ್ ಕೊಟ್ಟಿವಿ, ಹೋಗಿ ಅಲ್ಲೇ ಇದ್ದು ಅಲ್ಲೇ ಮನೆ ಕಟ್ಸೋರಿ ಅಂತ ಅವ್ರು ಹೇಳ್ತಾರೆ. ನಮಗದು ಅಲ್ಲೇ ಮೂಲಭೂತ ಸೌಕರ್ಯ ಇಲ್ಲಾರ ಅಲ್ಲಿ ಹೋಗಿ ಏನೋ ಇರೋಕ್ಕಾಗತ್ತ? ನೀರಿಲ್ಲ, ಕರೆಂಟ್ ಇಲ್ಲ, ಮತ್ತು ರಸ್ತೆ ದುರಸ್ತಿಲ್ಲ. ಜಂಗಲ್ ಆಗೈತಿ. ಆ ಜಂಗಲ್ ಒಳಗೆ ನಾವು ಹೋಗಿ ಇರ್ರಿ ಅಂತ ಹೇಳ್ತಾರ ಅವರು. ಹೋರಾಟ ಮಾಡತ್ತೀರಿ? ನಾವು ಶೆಡ್ಡಿನ ಸಂಬಂಧ ಹೋರಾಟ ಮಾಡತ್ತೀವ್ರಿ. ಇಷ್ಟು ದಿನ ಅಂತೂ ಬಂದು ಈಗ ಹೋರಾಟ ಮಾಡಿರಿ, ಎಲ್ಲಿ ಕೇಳಿಲ್ರಿ ಅವ್ರು. ಇನ್ನೂ ಕಿವ್ಯಾಗ ಹಾಕೊಂಡಲ್ರಿ ಅವ್ರು. ಈಗ ಮತ್ತೇನಂತಾರಿ, ಶೆಡ್ನು ಬಡ್ದು ಕೊಡಲ್ರಿ ಅವ್ರು, ಇದನ್ನು ಬಡ್ದು ಕೊಡಲ್ರು. ಮುಂದ ಅಲ್ಲಿ ಹೊಸ ಪ್ಲಾಟಿಗೆ ಹೋರಿ, ನೀವು ನಿಮಗ್ ಪ್ಲಾಟ್ ತೋರ್ಸಿನೆಲ್ಲ ಹೋಗಿರಿ, ವಾಸ ಮಾಡ್ರಿ ಅಂತ ಹೇಳ್ತಾರ ಮೇಲೆ ಅವ್ರು. ಮಾಡಿದ್ರ ಅದಕ್ಕೊಂದು ಪರಿಹಾರ ಬೇಕಿಲ್ರಿ. ನೀರಿನ ವ್ಯವಸ್ಥಾರ ಬೇಕಾ, ಕರೆಂಟ್ ವ್ಯವಸ್ಥಾರ ಬೇಕಾ, ರಸ್ತಾ ವ್ಯವಸ್ಥೆ ಇಲ್ಲ, ಕಂಟಿ ಕಾಬ್ಲ ಅದಾವ. ಹೋಗಿ ಹಂಗ ಇರಂದ್ರ ಇರಾಕ್ ಹೆಂಗ್ ಆಗತ್ರಿ? ಈಗ ಸಣ್ಣ ಮಕ್ಳು ಹಡ್ದವ್ರು ಹಿಂಗ್ದವ್ರು ಅದಾರ, ಹೆಂಗ್ ಜೀವನ ಮಾಡಕ್ ಆಗತ್ರಿ? ಹೋಗಿ ಈಗ ಬಂದು ಮುಂದ್ ನಿಂತು ಈಗ ಎಷ್ಟ್ ಅದಾವ ಶೆಡ್ ಅಷ್ಟ್ ತಗೊಂಡ್ ಹೋಗಿ ಶೆಡ್ ಹೊಸ ಶೆಡ್ ಬಡ್ದು ಕೊಟ್ರ ಇವ್ರು ಹೋಗಿ ಇರ್ತಾರಿ. ಇನ್ನ 250 ಜಾಗ ಉಳ್ದಾವಂತ್ರಿ. ಗೌಂಟನ್ ಜಾಗಕ್ಕೆ ಬಡ್ದು ಕೊಟ್ರ ಮುಂದ ಪ್ಲಾಟ್ ಅದಾವ್ರಿ. ನಮ್ಮ ಕೊಟ್ಟಾರಿ, ಎಲ್ಲಾರು ಮುಳುಗಡೆ ಆಗ್ಯಾವ್ರಿ. ಕೊಟ್ಟದ್ದಾರ ಇಂಥವ್ರು ಹೋಗಿ ಮನೆ ಕಟ್ಸ್ಕೋರಿವ. ಈಗ ಶೆಡ್ ಹೋಗಿ ಮನೆ ಕಟ್ಸ್ಕೊಳಕಾರ ಇರಾಕರ ಬೇಕಿಲ್ರಿ. ಈಗ ಹೊಲ್ದವ್ರು ಕಿತ್ತನ್ನಾಕತ್ತಾರ, 2 ಶೆಡ್ನವ್ರು ಕಿತ್ತನ್ನಾಕತ್ತಾರ. ಈಗ ಹಂಗ ಹೋಗಿ ಇದ್ದು ಮಾಡಕ್ಕಾಗತ್ರಿ ಜೀವನ? ಮುಂದೆ ಏನ್ ಮಾಡ್ಬೇಕಂದ್ರ ಮತ್ ಅದಕ್ಕ ಈಗ 3-4 ದಿನ ಧರಣಿ ಕುಂತೇವ್ರಿ ನಾವು. ಅವ್ರು ಹೆಂಗ್ ಮಾಡ್ತಾರ ಮಾಲಿ. ಅವ್ರ ಶೆಡ್ಡು ಬಡದನು ಕೊಡವಲ್ರು, ಬರುವಲ್ರು, ಹಳ್ಳಿನೂ ನೋಡವಲ್ರು. ಅವ್ರ ಇಲೆಕ್ಷನ್ ಐತಲ್ರಿ, ಬರ್ಲಲ್ರಿ ಒಟ್ಟಿಗೆ ಮಾತಾಡ್ತೀವಿ. ಮತ್ ಈಗಂತೂ ನಾವ್ 4 ದಿನ ಕಿವ್ಯಾಗ ಹಾಕೊಲ್ಲಲ್ರಿ. ಮುಂದೆ ಏನ್ ಮಾಡ್ಬೇಕು ಅನ್ನೋದು ಮಾತೆ ಮಾಡ್ತೀವ್ರಿ ನಾವು. ಮತ್ ಕಿವ್ಯಾಗ ಹಾಕೊಳಿಕ್ ಮುಂದೆ ಏನ್ ವ್ಯವಸ್ಥೆ ಮಾಡೋದು ಮಾಡಕ್ ತಯಾರಾಗಿ ನಿಂತೇವ್ರಿ ನಾವ್ ಎಲ್ಲದಕ್ಕೂ. ಈಗ ಇನ್ನೊಮ್ಮೆ ಶೆಡ್ಡರ ಬಂದ್ ಬಡದ್ ಕೊಡ್ತಾರ ಇಲ್ಲ, ಮತ್ ಈಗ ಹೋರಾಟ ಮಾಡಕತ್ತೀವ್ರಿ ನಾವು. ನೋಡಿ ಸರ್, ನಾವು ಇದ್ದಲಿ ಗ್ರಾಮದ ಮುಳುಗಡೆ ಸಂತ್ರಸ್ತವಾಗಿದ್ದು 2007ರಲ್ಲಿ ಕೃಷ್ಣಾ ನದಿ ಪ್ರವಾಹದಿಂದ ಮುಳುಗಡೆಯಾಗಿ ಸುಮಾರು ಒಂದು 300 ಕುಟುಂಬಗಳು ನಿವಾಸಿತವಾಗಿ ಗಂಜಿ ಕೇಂದ್ರವಾಗಿ ಇಲ್ಲಿ ಒಂದು ತಾತ್ಕಾಲಿಕ ಶೆಡ್ಗಳನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾವೆ. 2007ರಿಂದ ನಿರ್ಮಾಣ ಮಾಡಿಕೊಟ್ಟಂಥ ಶೆಡ್ಡನ್ನು ಇಲ್ಲಿವರೆಗೂ ಆ ಶೆಡ್ಡಿನ ದುಸ್ಥಿತಿ ಹೇಗಿದೆ ಅಂತೇಳಿ ಯಾವೊಬ್ಬ ಅಧಿಕಾರಿನೂ ಸಹ ಬಂದು ನೋಡಿಲ್ಲ. ಈಗಾಗಲೇ ಅವು ಎಲ್ಲ ಶೆಡ್ಗಳ ಬಲಿಸು ಕೊಳತೋಗ್ಯಾವು. ತಗಡುಗಳು ಇವತ್ತು ನಾಳೆ ಗಾಳಿ ಬಿಡ್ತವಪ್ಪ ಅಂದ್ರೆ ಹಾರಿ ಹೋಗುವಂಥ ಸ್ಥಿತಿ ಒಳಗಿದ್ದಾವೆ. ಇವತ್ತಿನ ಒಂದು ಈ ಬೇಸಿಗೆ ಟೈಮಲ್ಲಿ ಸುಮಾರು 40 ಡಿಗ್ರಿ ಸೆಲ್ಸಿಯಸ್ ಬಿಸಿಲಿನ ತಾಪಮಾನದಲ್ಲೂ ಸಹ ಅದರ ಒಳಗಡೆ ಇದ್ದಂಥ ವೃದ್ಧರು, ಬಾಣಂತಿಯರು, ಮುದುಕರು ಮತ್ತು ಸಂಪೂರ್ಣ ಎಲ್ಲವೂ ಸಹ ಅಕ್ಕಿ ಬೆಂದೋಗುವಂಥ ಸ್ಥಿತಿ ಒಳಗೆ ಅವು ಜೀವನ ಇದೆ. ಹಾಗಾಗಿ ಸಂಬಂಧಪಟ್ಟ ಸರ್ಕಾರದ ಅಧಿಕಾರಿಗಳಿಗೆ ಎಲ್ಲ ಜನಪ್ರತಿನಿಧಿಗಳಿಗೂ ಮತ್ತು ಅಧಿಕಾರಿಗಳಿಗೂ ಈ ಶೆಡ್ಡಿನ ವ್ಯವಸ್ಥೆ ಬಗ್ಗೆ, ಈ ಒಂದು ಶೆಡ್ಡಿನ ಅಸ್ತವ್ಯಸ್ತದ ಬಗ್ಗೆ, ನಮ್ಮ ಜೀವನದ ಬಗ್ಗೆ ಸಾಕಷ್ಟು ಸಾರಿ ಮನವಿ ಜಿಲ್ಲಾಧಿಕಾರಿಗಳಿಗೂ ಮತ್ತು JM ಅವರಿಗೂ ಎಲ್ಲರಿಗೂ ಕೊಟ್ಟರು ಸಹ ಯಾರೂ ಇಲ್ಲಿವರೆಗೂ ಸ್ಪಂದಿಸಿಲ್ಲ. ಅದೇ ರೀತಿ ಅವ್ರು ಹೇಳ್ತಾ ಇದ್ದಾವೆ, ಜನಪ್ರತಿನಿಧಿಗಳು ಹೇಳ್ತಾ ಇದ್ದಾವೆ, ಆಮೇಲೆ ಅಧಿಕಾರಿಗಳು ಹೇಳ್ತಾ ಇದ್ದಾವೆ, ನಿಮಗೆ ಪುನರ್ವಸತಿ ಕೇಂದ್ರ ಮಾಡಿಕೊಟ್ಟಿದ್ದೀವಿ ಅಂತೇಳಿ. 2014ರಲ್ಲಿ ಪುನರ್ವಸತಿ ನಿರ್ಮಾಣ ಮಾಡಿದ್ದಾವೆ. ಅಲ್ಲಿ ಮೂಲ ಸೌಕರ್ಯಗಳ ಕೊರತೆ ಇದೆ. ಯಾವೊಂದು ಮೂಲ ಸೌಕರ್ಯಗಳು ನಮ್ಗೆ ಒದಗಿಸಿಲ್ಲ. ಒಂದು ಬೆಳಕಿನ ವ್ಯವಸ್ಥೆ, ವಿದ್ಯುತ್ ವ್ಯವಸ್ಥೆ ಇಲ್ಲ, ಚರಂಡಿ ವ್ಯವಸ್ಥೆ ಇಲ್ಲ. ನಂತರ ನಮಗೆ ಅಲ್ಲಿ ಸ್ಮಶಾನದ ವ್ಯವಸ್ಥೆ ಇಲ್ಲ. ಆಮೇಲೆ ಹಕ್ಕುಪತ್ರಗಳು ಕೆಲವು ಜನರು ಕೊಟ್ಟಿದ್ದಾವೆ, ಇನ್ನೂ ಕೆಲವು ಜನರು ಕೊಟ್ಟಿಲ್ಲ. ಆಮೇಲೆ ನಮಗೆ ಈ ಮುಂಚೆ ಹಿಂದಿನ ಒಂದು ಬೈಲಾದೊಳಗೆ ಪ್ರತಿಯೊಂದು ಕುಟುಂಬಕ್ಕೆ 4 ಗುಂಟೆ ಪ್ಲಾಟ್ಗಳನ್ನು ಕೊಟ್ಟಿದ್ದಾವೆ, ನಿವೇಶನಗಳನ್ನು ಕೊಟ್ಟಿದ್ದಾವೆ. ಈ ಸದ್ಯಕ್ಕಿನ ಪ್ರಸ್ತುತ ಈಗಿನ ಒಂದು ಜನ್ರೇಷನಲ್ಲಿ ಮಾಡರ್ನ್ ವಿಲೇಜ್ ಆಗಿ ಒಂದು ನಿರ್ಮಾಣ ಮಾಡ್ಬೇಕು ಅನ್ನೋದು ಒಂದು ಸರ್ಕಾರದ ಕನಸಾಗಿರ್ತೈತಿ. ಅಂಥ ಒಂದು ಸಂದರ್ಭದಲ್ಲಿ ನಮಗೆ 4 ಗುಂಟೆ ಅಲ್ಲಿ ಒಂದು ನಿವೇಶನ ಒಂದು ಕೊಟ್ಟಪ್ಪ ಅಂದ್ರೆ ನಮಗೆ ನಮ್ಮ ರೈತಾಪಿ ಕುಟುಂಬದವಾಗಿರೋದ್ರಿಂದ ನಾವಲ್ಲಿ ನಮ್ಮ ದನ ಕರುಗಳನ್ನು, ಶೌಚಾಲಯಗಳನ್ನು, ಆಮೇಲೆ ನಮ್ಮ ಕೃಷಿ ಸಲಕರಣೆಗಳನ್ನು ಇಟ್ಕೊಳ್ಳೋಕ್ಕಾಗಲಿ ಏನಾದರೂ ಒಂದು ನಮ್ಗೆ ವ್ಯವಸ್ಥೆ ಮಾಡ್ಕೊಳಕ್ಕೆ ನಮಗೆ 4 ಗುಂಟೆ ಜಾಗ ಬೇಕೇ ಬೇಕು. 4 ಗುಂಟೆ ಜಾಗದ ಅವಶ್ಯಕತೆ ಇದೆ. ಹಾಗಾಗಿ ಈ ಒಂದು ಪುನರ್ವಸತಿ ಕೇಂದ್ರದಲ್ಲಿ ನಮಗೆ ಪ್ರತಿಯೊಬ್ಬ ಮುಖ್ಯ ಸಂತ್ರಸ್ತರಿಗೆ 4 ಗುಂಟೆ ನಮಗೆ ನಿವೇಶನ ಹಕ್ಕುಪತ್ರ ಕೊಡಬೇಕು. ಈಗ ಕೊಟ್ಟಂಥ 1 ಗುಂಟೆ ನಿವೇಶನವನ್ನು ರದ್ದುಪಡಿಸಿ 4 ಗುಂಟೆ ನಿವೇಶನದ ಒಂದು ಹಕ್ಕುಪತ್ರವನ್ನು ನಾವು ನೀಡಬೇಕಂತೇಳಿ ನಮ್ಮ ಒಂದು ಮುಖ್ಯ ಆಗ್ರಹ ಇದೆ. ಅದರ ಜೊತೆಗೆ ಈ ಏನು ಈಗ ಶೆಡ್ಗಳೆಲ್ಲ ಬಲಿಸುಗಳೆಲ್ಲ ಕೊಳತೋಗ್ಯಾವು.
ಈಗ ಒಂದು ಮಳೆಗಾಲ ಆಗೋದ್ರೊಳಗಾಗಿ ಈ ಜೂನ್ ಮಳೆಗಾಲ ಸ್ಟಾರ್ಟ್ ಆಗೋದ್ರೊಳಗಾಗಿ ತೀವ್ರಗತಿ ಒಳಗೆ ಈ ಶೆಡ್ಡನ್ನು ಆ ಒಂದು ಆಸಿ ಕೇಂದ್ರದಲ್ಲಿ ಸರ್ಕಾರಿ ಜಾಗದಲ್ಲಿ ಅಲ್ಲಿ ನಮಗೆ ಒಂದು ಹೊಸ ಶೆಡ್ಡನ್ನು ನಿರ್ಮಾಣ ಮಾಡಿ ನಾವು ಮನೆ ಕಟ್ಟುಕೊಳ್ಳುವವರೆಗೆ ಅದನ್ನು ಬದುಕೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಈ ಸರ್ಕಾರಕ್ಕೆ ಈ ಮುಖಾಂತರ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ನಮ್ಮ ಹೆಸರು ಶರಣಪ್ಪ ಮುಳ್ಳೂರು ಅಂತೇಳಿ. ನಾವು ಮಲಪ್ರಭಾ ನದಿಯಿಂದ ಸಂತ್ರಸ್ತರು ಈಗ 18-19 ವರ್ಷ ಕಳೆದು ಹೋಗೈತಿ. ಆದ್ರೆ ನಮ್ಗೆ ಸರ್ಕಾರಕ್ಕೆ ನಾವು ಮನವಿ ಪತ್ರ ಬರ್ದಾಕತ್ತೀವಿ ಸರ. 1 ಗುಂಟೆ ನಮ್ಗೆ ಎಲ್ಲ 10 ಹಳ್ಳಿಗೂ ಗ್ರಾಮಸ್ಥರಿಗೆ 1 ಗುಂಟೆ ನಿವೇಶನ ಕೊಟ್ಟಿದ್ದಾರೆ. ಆದ್ರೆ ಈಗಿನ ನಮ್ಗೆ ರೈತಾಪಿ ಜನಕ್ಕೆ ಅದು 1 ಗುಂಟೆ ಸಾಲುವುದಿಲ್ಲ. ದನ ಕರ ಎಮ್ಮಿ ದನ ಮತ್ತೆ ಬಂಡಿ ಟ್ಯಾಕ್ಟ್ರಿ ಕುಂಟಿ ಕುರಿ ನಮ್ಗೆ ಅಲ್ಲಿ ಬಿಡಕ್ಕೆ ಜಾಗ ಸಾಲೋದಿಲ್ಲ. ಅದ್ರ ಸಲುವಾಗಿ ನಮ್ಗೆ ಪ್ರತಿಯೊಬ್ಬರಿಗೂ ಹರ ಸಂತ್ರಸ್ತರಿಗೆ 4 ಗುಂಟೆ ಕೊಡ್ಬೇಕಂತೇಳಿ ಬೇಡಿಕೆ ಇಟ್ಟಿವಿ. ಮತ್ತು ಅವಾಗಿನ ಟೈಮ್ ಈಗ 10 ವರ್ಷದ ಹಿಂದೆ ನಮ್ಗೆ ಪರಿಹಾರ ಕೊಟ್ಟಿದ್ದಾರೆ. ಅದು 4ನೇ ಭಾಗ ಕೊಟ್ರೆ ಇನ್ನೂ 12ನೇ ಭಾಗ ಕೊಡಬೇಕು. ಅದು ಈಗ 10 ವರ್ಷ ಕಳೆದ ನಂತರ ಈಗ ನಮ್ಗೆ ಆ ರೊಕ್ಕ ದುಡ್ಡು ಉಳಿದಿಲ್ಲ. ಅದ್ರ ಸಂಬಂಧ ಈಗ 2ನೇ ದುಡ್ಡು ಕೊಟ್ರಂತಂದ್ರೆ ನಾವು ಮನೆ ಕಟ್ಟಿಸ್ಕೊಂತೀವಿ. ಮತ್ತು ಅಲ್ಲಿ ಹೊಸ ಪ್ಲಾಟ್ನಾಗ RC ಸೆಂಟರ್ದಾಗ ಮೂಲ ಸೌಕರ್ಯ ಇಲ್ಲ, ಕರೆಂಟು ನೀರು ಮತ್ತೆ ಚರಂಡಿ ವ್ಯವಸ್ಥೆ ಮತ್ತೆ ಕಂಟಿ ಪೆಂಟು ಬೆಳೆದು ಜಂಗಲ್ ವ್ಯವಸ್ಥೆ ಆದಂಗೆ ಆಗೈತಿ. ಹಿಂಗಾಗಿ ನಾವು ಕಾಡು ಪ್ರಾಣಿಗತೆ ಅಲ್ಲಿ ಹೋಗಿ ಜೀವನ ಮಾಡಕ್ ಆಗೋದಿಲ್ಲ. ಅದ್ರ ಸಲುವಾಗಿ ಅದನ್ನ ಎಲ್ಲ ಕಂಟಿ ಪಂಟಿ ಕಿತ್ತಿಸ್ಕೊಟ್ಟು ಕರೆಂಟು ಮತ್ತು ನೀರಿನ ವ್ಯವಸ್ಥೆ ಆತಂದ್ರ ಈಗ ಶಾಶ್ವತ ಪರಿಹಾರ ನಮ್ಗೆ ಅದನ್ನ ಒದಗಿಸ್ಕೊಡ್ಬೇಕಂತೇಳಿ ಕೇಳ್ಕೊಳಕತ್ತೀವಿ ಸರ್ಕಾರಕ್ಕೆ. ನಾವು ಮತ್ತೆ CMಗೆ ಮತ್ತೆ DC ಸಾಹೇಬರಿಗೆ ಮತ್ತೆ ಪುನರ್ವಸತಿ ಪುನರ್ನಿರ್ಮಾಣ ಕೇಂದ್ರಕ್ಕೆ ಕೂಡ ಕೊಟ್ರು ಪದೇ ಪದೇ ಹೊಳ್ಳಿ ಅವರು ಅದನ್ನೇ ಹೊಳ್ಳಿ ಕಳ್ಸಾಕತ್ತಾರ. ಅವರಿಂದ ಯಾವ್ದು ಕೆಲಸ ಕಾರ್ಯಗಳು ಆಗೋದು. ಅದ್ರ ಸಂಬಂಧ ನಾವು ಪದೇ ಪದೇ ಹೇಳುದು ಆಗಲಿ ಲೇಖಿ ಮುಖಾಂತರ ಬರೆಯೋದಾಗ್ಲಿ ಕೇಳಿಕೊಂಡ್ರು ಅವರಿಂದ ಏನೋ ಶಾಶ್ವತ ಪರಿಹಾರ ಸಿಗಲಿಲ್ಲ ಮತ್ತು ಉತ್ತರಗಳು ಕೂಡ ನಮ್ಗೆ ದೊರಕಲಿಲ್ಲ. ಅದರ ಸಲುವಾಗಿ ನಾವು ಅನಿರ್ದಿಷ್ಟ ಹೋರಾಟ ಮಾಡುವಂತ ಪ್ರಸಂಗಗಳು ಬಂದು ಒದಗಿದ್ವು. ಇನ್ನಾದ್ರೂ ಅಧಿಕಾರಿಗಳು ಬಂದು ನಮ್ಗೆ ಮುಂದೆ ಶಾಶ್ವತ ಪರಿಹಾರಕ್ಕೆ ಏನಾರ ಸಾಂತ್ವನ ಹೇಳುವ ಅಥವಾ ಇದನ್ನ ನಮ್ಗೆ ಏನಾರ ಪರಿಹಾರ ಸಿಗೋವರೆಗೂ ನಾವು ಅನಿರ್ದಿಷ್ಟ ಧರಣಿ ಮಾಡ್ತೀವಿ. ಮತ್ತೆ ಹಂಗ ಮಾನ್ಯ ತಹಶೀಲ್ದಾರ್ ಸಾಹೇಬರು ಬಂದ್ರು, ನಾವು R&R ಅವ್ರಿಗೆ ಹೇಳಿ ಕಳಿಸ್ತೀವಿ ಅಂತ ಹೇಳಿದ್ರು, ಅವರು ಹಂಗ ಹೋದ್ರು. ಮತ್ತೆ ತಾಲೂಕ್ ಪಂಚಾಯತಿ ಯುವ ಸಾಹೇಬರು ಬಂದ್ರು, ಅವರು ಭೇಟಿ ಕೊಟ್ರು, ಹಂಗ ಹೋದ್ರು. ಆದ್ರೆ ಬರೀ ಎಲ್ಲಾರು ಬಂದ್ರು ಹೋದ್ರು ಆದ್ರೆ ಕೆಲಸ ಆಗೋದಿಲ್ಲ ಸರ. ನಮ್ಗೆ ಎಲ್ಲರಿಗೂ ಈಗ ಶೆಡ್ಡಿನ ವ್ಯವಸ್ಥೆ ಈಗೆಲ್ಲ ಭಾಳ ದುಸ್ಥಿತಿ ಒಳಗೈತಿ. ಗಾಳಿ ಮಳಿ ಚಳಿಗೆ ಜನರು ಒಂದು 200 ಕುಟುಂಬಗಳು ಭಾಳ ನಿರ್ಜೀವನ ಸಾಗಿಸ್ತಾ ಇದ್ದಾರೆ. ಅದಕ್ಕಾಗಿ ಇವೆಲ್ಲ ನಾವು ಬೇಡಿಕೆಗಳನ್ನ ಇಟ್ಕೊಂಡು ಧರಣಿ ಮುಂದುವರ್ಸಕತ್ತೀವಿ ಸರ್. ಅದು ಅಲ್ಲಿವರೆಗೂ ಕೂಡ ನಾವು ಅದು ಈ ಶಾಶ್ವತ ಪರಿಹಾರ ಬೇಡಿಕೆಗಳ ನಮ್ಮ ಈಡೇರುವವರೆಗೂ ಈ ಧರಣಿ ನಿಲ್ಲಿಸೋದಿಲ್ಲ ಸರ್. ನನ್ನ ಹೆಸರು ಭೀಮಪ್ಪ ಬಸಪ್ಪ ಅಡಿಯಾಳ್ ಸರ್. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.